ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು, ಬನ್ನಿ ಇವತ್ತು ಮುದ್ದು ಸೊಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಶಿವರಾಮೇಗೌಡ ಮತ್ತು ಅವನ ಫ್ಯಾಮಿಲಿ ಎಲ್ಲ ಹುಡುಗಿ ಮನೆಗೆ ಹೋಗಿದ್ದಾರೆ ಹುಡುಗಿ ನೋಡೋದಕ್ಕೆ. ಹುಡುಗಿ ಅಂತೂ ಒಳ್ಳೆ ಮಹಾಲಕ್ಷ್ಮಿ ಇದ್ದಂಗಿದ್ದಾಳೆ, ಸಖತ್ತಾಗಿದ್ದಾಳೆ ಹುಡುಗಿ. ಅಂದರೆ ಆ ಹುಡುಗಿ ನೋಡಿದ ತಕ್ಷಣ ಇವನು ಪಿದಾಗೋದ, ಸಖತ್ತಾಗಿದ್ದಾಳೆ ಹುಡುಗಿ ಅಂತ ಹೇಳ್ಬಿಟ್ಟು. ಇನ್ನೇನು ಈಶ್ವರಿ ಅವಳಂತೂ ನೋಡೋಕ್ಕಾಗಲ್ಲ. ಅಯ್ಯೋ ಖುಷಿಯೋ ಖುಷಿ, ಮಗನಿಗೆ ಅಂಥ ಒಳ್ಳೆ ಹುಡುಗಿ ಸಿಗ್ತಿದ್ದಾಳಲ್ಲ ಅಂತೇಳ್ಬಿಟ್ಟು. ಹಾಗಾಗಿ ಅವಳು ಹುಡುಗಿ ಬರಲಿ ಅಂತ ಕಾಯ್ತಾಯಿದ್ರು. ಬಾರಮ್ಮ ಅಂತೇಳಿ ಅವ್ರ ಅಪ್ಪ ಅಮ್ಮ ಕರೆದ್ರು. ಅವ್ರ ಅಪ್ಪ ಅಮ್ಮ ಬಂದ ತಕ್ಷಣ ಎಲ್ಲರನ್ನೂ ಮಾತಾಡಿಸಿ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಆಮೇಲೆ ಬಾರಮ್ಮ ಅಂತ ಕರೆದ್ರೆ ಬಂದ್ಲಪ್ಪ ಮೇಲಿಂದ ಮೊಬೈಲ್ ಇಟ್ಕೊಂಡು ಕೈಯಲ್ಲಿ. ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಮನುಷ್ಯರು ನೋಡಲೇ ಇಲ್ಲ. ಆಮೇಲೆ ಬಂದಿದ್ದು ಸೋಫಾ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೋತಾಳೆ. ಆಮೇಲೆ ಶಿವರಾಮೇಗೌಡ ನೋಡಿ, ಮನೆಯವರೆಲ್ಲ ನೋಡಿ ಸುಮ್ಮನೆ ಆಗ್ತಾರೆ. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಇವಳಿಗೆ ಈಶ್ವರಿಗೆ ಖುಷಿಯೋ ಖುಷಿ, ಎಂಥ ಸೊಸೆ, ಕೈ ಮುಟ್ಟಬೇಕು ಅಷ್ಟು ಚೆಂದ ಇದ್ದಾಳಲ್ಲ ಹುಡುಗಿ ಅಂತೇಳ್ಬಿಟ್ಟು. ಬಂದು ಸೀರೆ ಉಟ್ಕೊಂಡು, ಕೂದಲು ಬಿಟ್ಕೊಂಡು, ಮೊಬೈಲ್ ಕೈಲಿ ಇಟ್ಕೊಂಡು ಶೋಕಿ ಲಾಲಿ ಥರ ಬಂದಳು. ಬಂದ ತಕ್ಷಣ ಕೂತ್ಕೊಂಡ್ಲು. ನೋಡಿದ್ರು ಎಲ್ಲರೂ. ಆದರೆ ಹುಡುಗಿ ನೋಡಿ ಯಾರೂ ಬೇಡ ಅನ್ನೋಂಗೆ ಇಲ್ಲ, ಅಷ್ಟು ಚೆಂದ ಇದ್ದಾಳೆ ಹುಡುಗಿ. ಹಾಗಾಗಿ ಒಪ್ಕೊಂಡೇ ಬಿಟ್ಟರು ಅತ್ಲಾಗೆ. ನಮಗೆ ಹುಡುಗಿ ಒಪ್ಪಿಗೆ ಆಗಿದ್ದಾಳೆ ಅಂದಿದ್ದೆ ತಡ. ಅವರು ಹುಡುಗನು ನಮಗೆ ಒಪ್ಪಿಗೆ ಆಗಿದ್ದಾನೆ ಅಂತ ಹೇಳೇ ಬಿಟ್ಟರು. ಆಮೇಲೆ ಜ್ಯೂಸ್ ತಂದು ಕೊಡಮ್ಮ ಎಲ್ಲರಿಗೂ ಅಂತ ಅಪ್ಪ ಹಂಗಂದ. ಅವಳು ಕೆಲಸದವಳನ್ನ ಕರೆದ್ಬಿಟ್ಟು ಜ್ಯೂಸ್ ತಂದು ಕೊಡಮ್ಮ ಅವರಿಗೆಲ್ಲ ಅಂತ ಅಂದ್ಲು. ಆಯಿತಾ ಕತೆ, ಕೊಟ್ಟಿದ್ದಾಯ್ತಾ ಜ್ಯೂಸು, ಕೊಡಲೇ ಇಲ್ಲ. ಆಮೇಲೆ ಹುಡುಗಿ ನೋಡಿ ಎಲ್ಲ ಮಾತು ಎಲ್ಲ ಆಯಿತು. ನಮಗೂ ಇಷ್ಟ ಆಯಿತು, ನಿಮಗೂ ಇಷ್ಟ ಆಯಿತು ಅಂತೇಳಿ ಅಲ್ಲಿ ಶಿವರಾಮೇಗೌಡನ ಕೇಳಲೇ ಇಲ್ಲ. ಈಶ್ವರಿನೇ ನಮಗೂ ಹುಡುಗ ಹೆಂಗ್ಲ ಹುಡುಗಿ ಅಂದ್ಲು. ನನಗಂತೂ ತುಂಬ ಇಷ್ಟ ಆಯಿತು ಕಣವ ಅಂದ. ಹಂಗಂದ ತಕ್ಷಣ ನಮ್ಗೆ ತುಂಬ ಇಷ್ಟ ಆಯಿತು ಹುಡುಗಿ ಅಂತ ಅಂದ್ಲು. ಹಾಗೇ ಹೋಯ್ತು ಎಲ್ಲ. ಈ ಕಡೆ ಸಾವಿತ್ರಿ ಮಗಳು ಕರೆಕ್ಟಾಗಿ ಸಿಕ್ಕವಳೆ ಬಿಡು ಹುಡುಗಿ. ಚೆನ್ನಾಗಿ ಅತ್ತೆಗೆ ಬುದ್ಧಿ ಕಲ್ಸೋಕ್ಕೆ ಕರೆಕ್ಟಾಗಿದ್ದಾಳೆ ಅಂತ ಮಾತಾಡ್ಕೊಳ್ತಾರೆ. ಆಮೇಲೆ ಮೊಬೈಲ್ನೇ ನೋಡ್ತಾ ಇರ್ತಾಳೆ ಅವಳು. ಮೊಬೈಲ್ ಇಡಮ್ಮ ಅಲ್ಲಿ ಇಟ್ಬಿಡು ಅಂತ ಅಂದ. ಆಮೇಲೆ ಮೊಬೈಲ್ ಇಟ್ಲು. ಕಾಲು ಮೇಲೆ ಕಾಲು ಹಾಕಂಗೆ ಕೂತಿದೆಯಲ್ಲ ಅಂತ ಕೈ ಹಿಂಗಂದ, ಕಾಲು ತೆಗೆದ್ಲು. ಹೀಗೆ ಅವಳು ಅಷ್ಟು ಶೋಕಿಲಾಲಿ, ತುಂಬಾ ಗತ್ತು ಅನಿಸುತ್ತೆ. ಜಂಬ ಗತ್ತು ಜಾಸ್ತಿ ಇದೆ ಅನಿಸುತ್ತೆ, ಅಥವಾ ಇಲ್ಲದೇನೂ ಇರ್ಬೋದು, ಹೇಳೋಕ್ಕಾಗಲ್ಲ. ಇವಾಗಿನ ಹುಡುಗಿಯರು ಹೆಂಗೆ ಇರ್ತಾರೆ ಅಂತ ಹೇಳೋಕ್ಕೆ, ಜಡ್ಜ್ ಮಾಡೋದು ಕಷ್ಟ ಇದೆ. ಅದರಲ್ಲಿ ಈ ಹುಡುಗಿ ಅಂತೂ ತುಂಬಾ ಎಕ್ಸ್ಪೆಷಲಿ ಚೆನ್ನಾಗಿದ್ದಾಳೆ, ನೋಡೋದಕ್ಕೂ ತುಂಬ ಚೆನ್ನಾಗಿದ್ದಾಳೆ. ಅವಳು ಬ್ಯೂಟಿನೂ ಚೆನ್ನಾಗಿದೆ, ಮತ್ತು ಅವಳ ಲುಕ್ ಚೆನ್ನಾಗಿದೆ, ಎಲ್ಲದೂ ಚೆನ್ನಾಗಿದೆ. ಇವನಿಗೆ ಕೊಡ್ತಾರೆ ಅನ್ನೋದೇ ಡೌಟು ಅಷ್ಟೇ. ಹುಡುಗ ಮಾತಾಡಿದಾಗ ಹೇಗೆ ಎಲ್ಲಿವರೆಗೆ ಹೋಗುತ್ತೆ, ಏನು ಕತೆ, ಮತ್ತು ಇವನು ಚಂಪನ್ನ ಬಿಟ್ಟು ಬಂದಿದ್ದಾನೆ ಅದೊಂದು ಬೇರೆ, ಮತ್ತು ಇನ್ನೊಂದು ಹುಡುಗಿ ಮೋಸ ಮಾಡವನೇ ಅದೊಂದು ಬೇರೆ. ಎಲ್ಲವೂ ತಗೊಂಡು ಬರ್ತಾಳೋ ಏನೋ ವಿದ್ಯಾ ಗೊತ್ತಿಲ್ಲ. ವಿದ್ಯಾಗಿನ್ನೂ ಗೊತ್ತಿಲ್ಲ. ವಿದ್ಯಾ ಕಾಲೇಜಲ್ಲಿ ಫಸ್ಟು ರ್ಯಾಂಕ್ ಬಂದರೆ ನನಗೆ ಸ್ಕಾಲರ್ಶಿಪ್ ಸಿಗುತ್ತೆ ಓದೋದಕ್ಕೆ ಅಂತೇಳಿ ಅವಳು ಅಲ್ಲಿ ಖುಷಿಯಾಗಿದ್ದಾಳೆ. ಇಲ್ಲಿ ವಿಷಯ ಅವಳಿಗೇನು ಗೊತ್ತೇ ಇಲ್ಲ ಹೇಳಬೇಕು ಅಂದರೆ. ಭದ್ರನೂ ಕೂಡ ಬಂದಿಲ್ಲ, ಹೆಣ್ಣು ನೋಡೋದಕ್ಕೆ ಭದ್ರ ಬಂದಿಲ್ಲ. ಇನ್ನೆಲ್ಲ ಬಂದಿದ್ದಾರೆ, ಮತ್ತು ಗೋವಿಂದ ಬಂದಿಲ್ಲ. ಗೋವಿಂದನ ಬರ್ತಿದ್ದು ಅಲ್ಲೇನೋ ಕೆಲಸ ಇದೆ ಅಂತೇಳಿ ಅಲ್ಲೇ ಉಳ್ಕೊಂಡ ಅಂತ ಶಿವರಾಮೇಗೌಡ ಹೇಳ್ತಾನೆ. ಭದ್ರ ಕೂಡ ಬಂದಿಲ್ಲ. ಎಲ್ಲರೂ ಬಾಕಿಯವರೆಲ್ಲ ಬಂದಿದ್ದಾರೆ, ಅಜ್ಜಿಯಿಂದ ಸಮೇತ ಎಲ್ಲರೂ ಬಂದಿದ್ದಾರೆ. ಹುಡುಗಿ ಅಪ್ಪ ಅಮ್ಮ ಎಲ್ಲ ನೋಡಿದ್ದಾಯಿತು, ಹುಡುಗನ ನೋಡಿದ್ದಾಯಿತು. ಶಿವರಾಮೇಗೌಡ ಮಂತ್ರಿ ಮನೆಯವರು ಅಂದರೆ ಕಣ್ಣು ಮುಚ್ಕೊಂಡು ಒಪ್ಕೊಬಿಡೋದು ಅಷ್ಟೇ, ನೋಡೋದು ಇಲ್ಲ ಮಾಡೋದು ಇಲ್ಲ. ಅವರು ತಮ್ಮನ ಮಗ ಅಂದರೆ ಮುಲಾಜಿಲ್ಲ, ಒಪ್ಕೊಂಡೇ ಬಿಡ್ತಾರೆ. ಹಾಗಾಯಿತು ಇವ್ರ ಮನೆ ಕತೆ. ಒಪ್ಕೊಂಡಿದ್ದಾಯಿತು. ಹುಡುಗಿ ಅಪ್ಪ ಸ್ವಲ್ಪ ಕಲ್ಚರ್ ಇರೋ ಮನುಷ್ಯ ಅನಿಸುತ್ತೆ, ಸಂಪ್ರದಾಯಸ್ಥ ಅನಿಸುತ್ತೆ. ಎಲ್ಲರಿಗೂ ಜ್ಯೂಸು ಬರುತ್ತೇನೋ. ಆಮೇಲೆ ಎಲ್ಲ ಕುಡಿದು ನಾವು ಬರ್ತೀವಿ, ಮತ್ತು ಮದುವೆ ಇಂಥ ದಿವಸ ಅಂತ ಹೇಳಿ ಫಿಕ್ಸ್ ಮಾಡೋಣಂತೆ, ಎಂಗೇಜ್ಮೆಂಟು ಮದುವೆ ಎಲ್ಲ ಅಂತ ಹೇಳ್ಕೊಂಡು ಅಲ್ಲಿಂದ ಹೊರಡ್ತಾರೆ ಅವ್ರುಗಳು. ಈ ಕಡೆ ವಿದ್ಯಾ ಎಕ್ಸಾಮ್ ಬರೆದಿರ್ತಾಳೆ, ತುಂಬ ಖುಷಿಯಲ್ಲಿರ್ತಾಳೆ.
ಏನಾಗುತ್ತೋ ಏನೋ, ನನಗಿಂತ ಅವಳು ಇನ್ನೊಬ್ಳು ಚೆನ್ನಾಗಿ ಓದೋಳಿದ್ದಾಳೆ, ಅವಳೇನಾರ ರ್ಯಾಂಕ್ ಬಂದುಬಿಟ್ರೆ ನನಗೆ ಸ್ಕಾಲರ್ಶಿಪ್ ಸಿಕ್ಕಲ್ಲ, ಏನೇ ಮಾಡೋದು ಅಂತ ಕೇಳ್ಕೊತಾ ಇರ್ತಾಳೆ, ಫ್ರೆಂಡ್ ಹತ್ರ ಹೇಳ್ಕೊತಾ ಇರ್ತಾಳೆ. ನೋಡೋಣ ತಗೋ, ಎಲ್ಲರೂ ಕಾಯ್ತಾ ಇದ್ದೀರಾ, ಆಮೇಲೆ ಮೇಡಮ್ ಬರ್ತಾರೆ, ಎಲ್ಲರೂ ಕಾಯ್ತಾ ಇದ್ದೀರಲ್ವಾ ನೀವು, ಇವಾಗ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ರಿಸಲ್ಟನ್ನ ಎಲ್ಲರೂ ಹೋಗಿ ಹೊರಗಡೆ ನೋಡಿ, ನೋಟಿಸ್ ಬೋರ್ಡಲ್ಲಿ ಹಾಕಿದ್ದಾರೆ, ನೋಡ್ಕೊಂಬನ್ನಿ ಅಂತ ಕಳಿಸ್ತಾರೆ. ಆವಾಗ ಹೋಗಿ ವಿದ್ಯಾ ಮೇಲಿಂದ ಕೆಳವರೆಗೂ ಅವಳ ಫ್ರೆಂಡು ನೋಡ್ತಾರೆ. ವಿದ್ಯೆ ಫಸ್ಟ್ ರ್ಯಾಂಕಲ್ಲಿ ಬಂದಿರ್ತಾಳೆ, ಅವಳು ಖುಷಿ ತೀರ್ದು ಸಖತ್ ಖುಷಿ ಆಗ್ಬಿಡುತ್ತೆ. ಹಂಗೆಲ್ಲ ಖುಷಿ ಅಷ್ಟಿಷ್ಟಲ್ಲ, ಅಷ್ಟು ಖುಷಿ ಪಟ್ಬಿಡ್ತಾಳೆ. ಆಗ ತುಂಬಾ ಖುಷಿ ಪಟ್ಕೊಂಡು ನನಗೆ ನಿಜವಾಗ್ಲೂ ದೇವರಿದ್ದಾನೆ ಕಣೆ, ನನಗೆ ಒಳ್ಳೆಯದಾಯಿತು ಹಾಗೆಲ್ಲ ಹೇಳಿಕೊಂಡು ತುಂಬ ಖುಷಿ ಪಡ್ತಾಳೆ. ಆಮೇಲೆ ಇಲ್ಲಿ ಇವನಿಗೆ ಏನು ಮದುವೆ ಹೇಗೆ ಮಾಡಬೇಕು, ಏನು ಕತೆ ಅನ್ನೋದನ್ನು ಇವರು ಇನ್ನೂ ಡಿಸೈಡ್ ಮಾಡಿಲ್ಲ. ಹುಡುಗಿ ಹತ್ರನೂ ಇವನು ಮಾತಾಡಿದ್ರೆ ಹಳ್ಳಿ ಗುಗ್ಗು ಅಂತ ಅವಳೆಲ್ಲಿ ರಿಜೆಕ್ಟ್ ಮಾಡ್ತಾಳೋ ಗೊತ್ತಿಲ್ಲ. ಈ ವಿದ್ಯೆಂದು ಕೂಡ ಅವಳು ಗಾಬರಿ ಆಗಿದ್ಲು, ಅದು ಕೂಡ ಅವಳದು ಆಯಿತು, ಖುಷಿ ಆಯಿತು ಅವಳಿಗೆ ತುಂಬಾ. ಹೀಗೆ ಸ್ಕಾಲರ್ಶಿಪ್ ಸಿಕ್ಕಿದ್ರೆ ಸಾಕು ಅಂತಿದ್ಲು. ಸ್ಕಾಲರ್ಶಿಪ್ ಖಂಡಿತ ಸಿಗುತ್ತೆ ಅಂತ ಮೇಡಮ್ ಹೇಳಿದ್ರು. ಇನ್ಯಾರು ಸಿಗುತ್ತೆ, ವಿದ್ಯಂಗೆ ಸಿಗೋದು, ಅವಳೇ ಟಾಪಲ್ಲಿರೋದು, ಅವಳಿಗೆ ಸಿಗುತ್ತೆ ಅಂತ ಹೇಳಿದ್ರು. ಇದಕ್ಕಿಂತ ಖುಷಿ ಬೇರೊಂದಿಲ್ಲ ಅಂಥೇಳಿ ಸಖತ್ ಖುಷಿ ಪಟ್ಕೊಂಡು ತುಂಬಾ ಇದು ಮಾಡ್ತಿದ್ದಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.